ವೆಲ್ಕಮ್ ಟು ತೆಲುಗು ಬಿಸ್ನೆಸ್ ಟ್ರೆಂಡ್ಸ್. ಇವತ್ತು ನಾವು ಈ ವಿಡಿಯೋದಲ್ಲಿ ವಿಎನ್ಒ ಅಂದರೇನು, ಅದು ಯಾರ್ಯಾರು ತಗೋಬೇಕು, ಅದು ತಗೊಂಬುದರಿಂದ ಆಗುವ ಉಪಯೋಗ ಏನು, ಅದರ ರಿಜಿಸ್ಟರ್ ಪ್ರಾಸೆಸ್ ಏನು ಅನ್ನೋದರ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಪೂರ್ತಿ ವಿವರಗಳು ತಿಳಿದುಕೊಳ್ಳೋಣ. ವಿಎನ್ಒ ಫುಲ್ ಫಾರಂ ವರ್ಚುವಲ್ ನೆಟ್ವರ್ಕ್ ಆಪರೇಟರ್. ಇದು ಟೆಲಿಕಾಲಿಂಗ್ ಕಮ್ಯುನಿಕೇಶನ್ ಸರ್ವಿಸಸ್ ಮಾಡಿದವರು, ಇಂಟರ್ನೆಟ್ ಸರ್ವಿಸಸ್ ಪ್ರೊವೈಡರ್ ಅವರು ಮತ್ತು ಐಟಿ ರಿಟರ್ನ್ ಕಂಪನಿ ಅವರು, ಸಾಫ್ಟ್ವೇರ್ ಅವರು, ಕಾಲ್ ಸೆಂಟರ್ ಅವರು ಈ ಲೈಸೆನ್ಸ್ ತಗೋತಾರೆ. ಸ್ವಲ್ಪ ಕಾಲದಿಂದ OSP ಡಾಟ್ ಲೈಸೆನ್ಸ್ ರಿಜಿಸ್ಟರ್ ಆಗ್ತಾ ಇಲ್ಲ, ಅದರ ಪ್ಲೇಸ್ ನಲ್ಲಿ ವಿಎನ್ಒ ಲೈಸೆನ್ಸ್ ತಗೋತಾರೆ. ಈ ವಿಎನ್ಒ ನಲ್ಲಿ 3 ಟೈಪ್ ಕ್ಯಾಟಗರೀಸ್ ಇರುತ್ತವೆ. ಫಸ್ಟ್ ಒನ್ ಬಂದು ಡಿಸ್ಟಿಕ್ ವೈಸ್ ನಲ್ಲಿ ತಗೋಬೇಕು ಅಂದರೆ ಒಂದೇ ಪ್ಲೇಸ್ ನಲ್ಲಿ ಒಂದೇ ಲೈಸೆನ್ಸ್ ತಗೋಬೇಕು, ಇಲ್ಲ ಅಂದರೆ 2-3 ಪ್ಲೇಸ್ ನಲ್ಲಿ ತಗೋಬೇಕು ಅಂದರೆ ಮಲ್ಟಿಪಲ್ ಡಿಸ್ಟಿಕ್ ವೈಸ್ ನಲ್ಲಿ ತಗೋಬೇಕು. ಸೆಕೆಂಡ್ ಒನ್ ಬಂದು ಸ್ಟೇಟ್ ವೈಸ್ ನಲ್ಲಿ ತಗೋಬೇಕು ಅಂದರೆ ಎಲ್ಲ ತಗೋಬೇಕು. ಥರ್ಡ್ ಒನ್ ಬಂದು ಸೆಂಟ್ರಲ್ ವೈಸ್ ನಲ್ಲಿ ತಗೋಬೇಕು ಅಂದರೆ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಬ್ರಾಂಚಸ್ ತಗೊಂಡು ಸರ್ವಿಸಸ್ ಮಾಡ್ಕೋಬಹುದು. OSP ಡಾಟ್ ಲೈಸೆನ್ಸ್ ಥರನೇ ಇದನ್ನು ವಿಎನ್ಒ ಕೂಡ 10 ವರ್ಷ ವ್ಯಾಲಿಡಿಟಿ ಇರುತ್ತದೆ. ನಿಮಗೆ ವಿಎನ್ಒ ಲೈಸೆನ್ಸ್ ರಿಕ್ವೈರ್ಮೆಂಟ್ ಇದ್ದರೆ ಕೆಳಗೆ ಇದ್ದ ನಂಬರಿಗೆ ಕಾಲ್ ಮಾಡಿದರೆ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಪೂರ್ತಿ ವಿವರಗಳು ತಿಳಿಸಿಕೊಡುತ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ತೆಲುಗು ಬಿಸ್ನೆಸ್ ಟ್ರೆಂಡ್ಸ್. ಥ್ಯಾಂಕ್ ಯು.